ಸ್ನೇಹಿತರೆ ನಮಸ್ಕಾರ. ಇನ್ನೇನು ಬಿಗ್ ಬಾಸ್ ಕನ್ನಡ ಸೀಸನ್ 11 ಫೈನಲ್ ವಾರಕ್ಕೆ ಕಾಲಿಟ್ಟಿದ್ದು ವಿನ್ನರ್ ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಸದ್ಯದಲ್ಲೇ ತೆರೆ ಬೀಳಲಿದೆ. ಈ ಶೋ ಮುಗಿಯುತ್ತಿದ್ದಂತೆ ಜನವರಿ 27ರಿಂದ ರಾತ್ರಿ 10 ಗಂಟೆಗೆ ಯಜಮಾನ ಧಾರಾವಾಹಿ ಬರ್ತಿದೆ. ಈ ಸೀರಿಯಲ್ನ ಮೊದಲನೇ ಪ್ರೋಮೋದಲ್ಲಿ ಶ್ರುತಿ ಮತ್ತು ಸಪ್ತಮಿ ಗೌಡ ಅವರು ಧಾರಾವಾಹಿಯ ಕಥೆಯನ್ನ ನಿರೂಪಣೆ ಮಾಡ್ತಾ ಕಾಣಿಸಿಕೊಂಡಿದ್ದಾರೆ. ಶ್ರೀಮಂತಿಕೆಯ ದರ್ಪ, ಪುರುಷರ ಮೇಲೆ ದ್ವೇಷ ತುಂಬಿರೋ ನಾಯಕಿಗೆ ಡೆಲಿವರಿ ಬಾಯ್ ಆಗಿ ಕಷ್ಟಪಟ್ಟು ದುಡಿಯುವ ಮನೆಯವರಿಗಾಗಿ ಏನ್ ಮಾಡೋಕ್ಕೂ ಸಿದ್ಧ ಇರೋ ಹುಡುಗ ನಾಯಕ. ಕೋಪ, ದ್ವೇಷ, ಅಹಂಕಾರ ತುಂಬಿರೋ ಹುಡುಗಿ ಪ್ರೀತಿ, ವಿಶ್ವಾಸ, ಸ್ನೇಹ ತುಂಬಿರೋ ಹುಡುಗ. ಇವರಿಬ್ಬರೂ ಮದುವೆ ಆದ್ರೆ ಏನಾಗುತ್ತೆ ಅನ್ನೋದೇ ಸೀರಿಯಲ್ ಕತೆ. ಈ ಕಥೆಯಲ್ಲಿ ನಾಯಕ ನಾಯಕಿ ನಡುವೆ ನಡೀತಿರೋದು ಕಾಂಟ್ರಾಕ್ಟ್ ಮ್ಯಾರೇಜ್. 30 ದಿನಕ್ಕೆ ಗಂಡನಾಗಿರಬೇಕು, ತಾಳಿ ಕೊಟ್ಟೋಕ್ಕೂ ಟಚ್ ಮಾಡೋ ಹಾಗಿಲ್ಲ, ಬೆಡ್ ಅಲ್ಲ ಬೆಡ್ರೂಮ್ಗೂ ಎಂಟ್ರಿ ಇಲ್ಲ. ಇದನ್ನ ಫಾಲೋ ಮಾಡಿದ್ರೆ 31ನೇ ದಿನಕ್ಕೆ ಜೀವಮಾನದಲ್ಲೇ ನೋಡಿರದಷ್ಟು ಹಣ. ಇದು ನಾಯಕಿ ನಾಯಕನ ಮುಂದಿಟ್ಟಿರೋ ಕಾಂಟ್ರಾಕ್ಟ್ ಕಂಡೀಷನ್ಸ್. ಇನ್ನು ನಾಯಕ ತನ್ನ ತಂಗಿ ಮದುವೆ ಮಾಡೋಕ್ಕೋಸ್ಕರ ಸ್ವಾಭಿಮಾನ ಬದಿಗಿಟ್ಟು ಈ ಒಪ್ಪಂದಕ್ಕೆ ಸಹಿ ಹಾಕ್ತಾನ? ಕಾದು ನೋಡೋಣ. KS ರಾಮ್ಜಿ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಬರ್ತಿರೋ ಯಜಮಾನ ಧಾರಾವಾಹಿಯಲ್ಲಿ ನಾಯಕಿ ಝಾನ್ಸಿಯಾಗಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಮಧುಶ್ರೀ ಭೈರಪ್ಪ ಕಾಣಿಸಿಕೊಂಡಿದ್ದಾರೆ. ನಾಯಕ ರಾಘವೇಂದ್ರನಾಗಿ ಹರ್ಷ BS ಅಭಿನಯಿಸಿದ್ದಾರೆ. ಥ್ಯಾಂಕ್ ಯು.